coming closely towards the first contingent. ಸಂಭ್ರಮ ಸಡಗರ The army contingent behind the army contingent. ತುಂಬಿರುವ ವಾತಾವರಣ. And then correctional services, and then the army public school. ಗೌರವ ರಕ್ಷೆ ಸ್ವೀಕರಿಸಿ ಮುಂದೆ ಸಾಗಿದ್ದಾರೆ. ತೆರೆದ ಜೀಪಿನಲ್ಲಿ ಮಾನ್ಯ ರಾಜ್ಯಪಾಲರು. ಹೈಸ್ಕೂಲ್ ಯಶವಂತಪುರ ಗೌರವ ರಕ್ಷೆಯನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ಮಾನ್ಯ ರಾಜ್ಯಪಾಲರ ಆರ್ಮಿ, ಏರ್ಫೋರ್ಸ್, ಸಿಆರ್ಪಿಎಫ್, ಮಹಿಳಾ ತುಕಡಿ, ತಮಿಳುನಾಡು ಪೊಲೀಸ್, ಕೆಎಸ್ಆರ್ಪಿ, ಸಿಐಆರ್, ಕೆಎಸ್ಐಎಸ್ಎಫ್, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಪುರುಷರ ಒಂದು ತುಕಡಿ, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಸಂಚಾರ ವಿಭಾಗದ ಒಂದು ತುಕಡಿ, ಡಾಗ್ ಸ್ಕ್ವಾಡ್, ಕಾರಾಗೃಹ ಇಲಾಖೆ, ಎನ್ಸಿಸಿಯ ಒಂದು ತುಕಡಿ, ಫೈರ್ ಇಲಾಖೆ, ಅಬಕಾರಿ ಇಲಾಖೆ, ಟ್ರಾಫಿಕ್ ವಾರ್ಡನ್, ಹಲವಾರು ಶಾಲಾ ಕಾಲೇಜುಗಳ ಮಕ್ಕಳು ಭಾಗಿಯಾಗಿರುವ ತುಕಡಿಗಳು ಎಲ್ಲರಿಂದ ಗೌರವ ರಕ್ಷೆ ಸ್ವೀಕಾರ ಮಾನ್ಯ ರಾಜ್ಯಪಾಲರಿಂದ. ಕ್ರಿಸ್ತು ಜಯಂತಿ ಕಾಲೇಜ್ ಎಸ್ಎಸ್ಸಿ ಬ್ಯಾಂಕ್ ಕೆ ನಾರಾಯಣಪುರ, ಪೊಲೀಸ್ ಪಬ್ಲಿಕ್ ಸ್ಕೂಲ್ ಗೌರಮಂಗಲ, ವಿಚಿತ್ರಾರ್ ಪಬ್ಲಿಕ್ ಸ್ಕೂಲ್ ಬನಶಂಕರಿ ಥರ್ಡ್ ಸ್ಟೇಜ್, Army, English Band, City of Reserve, and KSRP. And now we move on to the other half. ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿರುವಂತಹ ಡಾಕ್ಟರ್ ಶಾಲಿನಿ ರಜನೀಶ್ ಮುಖ್ಯ ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಜಗದೀಶ್ ಜಿ, ಮಹೇಶ್ವರರಾವ್ ಮುಖ್ಯ ಆಯುಕ್ತರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹಾಗೂ ಡಾಕ್ಟರ್ ಎಂಎ ಸಲೀಂ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಮಹಾನಿರೀಕ್ಷಕರು ಇವತ್ತಿನ ಸಮಾರಂಭದ ಕಾರ್ಯಕ್ರಮಗಳ ಸಂಪೂರ್ಣ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಾರೆ. PCP traffic, and behind the contingent of PCP traffic we have two special contingents. We have the ತೆರೆದ ಜೀಪಿನಲ್ಲಿ ಪರೇಡ್ ಪರಿವೀಕ್ಷಣೆ ಮುಗಿಸಿದ ನಂತರ ಮತ್ತೊಮ್ಮೆ ಮಾನ್ಯ ರಾಜ್ಯಪಾಲರಿಗೆ ಪರೇಡ್ ಕಮಾಂಡರ್ ರವರಿಂದ ವಂದನೆ. ಅವರ ಹಿಂಭಾಗದಲ್ಲಿ ಲಿಟಲ್ ಫ್ಲವರ್ ಪಬ್ಲಿಕ್ ಸ್ಕೂಲ್, ಅವರ ನಂತರ ರಮಣಶ್ರೀ ಎಲ್ಲ ತುಕಡಿಗಳಿಂದ ಗೌರವ ರಕ್ಷೆಯನ್ನ ಸ್ವೀಕಾರ ಮಾಡಿದ್ದಾರೆ. ತ್ರಿವರ್ಣ ಧ್ವಜದಲ್ಲಿ ಅಶೋಕ ಚಕ್ರ, ಇದನ್ನು ಧರ್ಮಚಕ್ರ ಅಂತ ಕೂಡ ಕರೆಯಲಾಗುತ್ತೆ. 24 ಕಡ್ಡಿಗಳನ್ನು ಹೊಂದಿರುವ ಈ ಚಕ್ರವು ನಿರಂತರ ಚಲನೆ, ಸದ್ಗುಣ ಮತ್ತು ರಾಷ್ಟ್ರದ ನಿರಂತರ ಪ್ರಗತಿಯನ್ನು ಪ್ರತಿನಿಧಿಸುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರೋದನ್ನ ಇದೀಗ ನಾವು ನೋಡುತ್ತೇವೆ. ಪರಿವೀಕ್ಷಣೆಯನ್ನ ಮುಗಿಸಿ ಮಾನ್ಯ ರಾಜ್ಯಪಾಲರು ಮತ್ತೊಮ್ಮೆ ವೇದಿಕೆಗೆ ಹಿಂತಿರುಗ್ತಾ ಇದ್ದಾರೆ. ಹಲವು ದಿನಗಳಿಂದ ಅಪಾರ ಪರಿಶ್ರಮ, ಅಪಾರ ಶ್ರದ್ಧೆಯಿಂದ ಇಂಥದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ತುಕಡಿಗಳಿಗೆ ಮತ್ತೊಮ್ಮೆ ಚಪ್ಪಾಳೆಯ ಪ್ರೋತ್ಸಾಹ, ಅಭಿನಂದನೆ. ಪ್ಲಟೂನ್ಗಳನ್ನ ರಚಿಸಿರುವ ಆ ಪ್ಲಟೂನ್ಗಳ ರಚನೆ ನೋಡ್ತಾ ಇದ್ದಾಗ ಮನಸ್ಸಿಗೆ ವಿಶೇಷವಾದ ಒಂದು ಹುಮ್ಮಸ್ಸು. ಹಲವಾರು ದಿನಗಳ ಕಠಿಣ ಪರಿಶ್ರಮ ಮತ್ತು ಅಭ್ಯಾಸವನ್ನು ಮಾಡಿ ಇಂದು ಪಥ ಸಂಚಲನದಲ್ಲಿ ಭಾಗಿಯಾಗಲು ಹಾಗೂ ಮಾನ್ಯ ರಾಜ್ಯಪಾಲರಿಗೆ ಗೌರವ ರಕ್ಷೆ ನೀಡಲು ಸಜ್ಜಾಗಿರುವಂತಹ ಈ ಎಲ್ಲ ಶಿಸ್ತಿನ ಸಿಪಾಯಿಗಳು, ಇವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸಬೇಕು. ಭಾಗಿಯಾಗಿರುವ ಸರ್ವರಿಗೂ ಸಂತೋಷದಿಂದ ಕೈ ಬೀಸುತ್ತಾ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಮಾನ್ಯ ರಾಜ್ಯಪಾಲರು. And take an oath that we all will strive together to make India bigger, better and stronger. ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ರವರು ಮಾನ್ಯ ರಾಜ್ಯಪಾಲರು ಗೌರವ ರಕ್ಷೆ ಸ್ವೀಕರಿಸಿ ವೇದಿಕೆಗೆ ಮರಳುತ್ತಾ ಇದ್ದಾರೆ.
ಜಯವಾಗಲಿ. ನಾವೆಲ್ಲರೂ ಒಟ್ಟಾಗಿ ಒಮ್ಮತದಿಂದ ನಾವೆಲ್ಲರೂ ಒಂದೇ ಇರುವ ಭಾವದಿಂದ ಭಾರತವನ್ನ ಮುನ್ನಡೆಸೋಣ. The Honorable Governor, after the inspection of the parade, is now coming back to the main dais. ಪರೇಡ್ ಕಮಾಂಡರ್ ಮತ್ತೊಮ್ಮೆ ವಂದನೆ ನೀಡುವ ಮುಖಾಂತರ ಪರೇಡ್ ವಿಶ್ರಾಮ ಸ್ಥಿತಿಗೆ ಮರಳುತ್ತೆ.